ಆತ್ಮೀಯ ವೀಕ್ಷಕರಿಗೆ ಕರ್ನಾಟಕ ಮಾನ್ಯುಮೆಂಟ್ಸ್ ಅಂಡ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿರುವ ಐತಿಹಾಸಿಕ ಸಂರಕ್ಷಿಸಲ್ಪಟ್ಟ ಸುಂದರ ಕೋಟೆಯನ್ನು ನೋಡೋಣ ಹಾಗೂ ಈ ಕೋಟೆಯ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸವದತ್ತಿಯು ಬೆಳಗಾವಿ ಜಿಲ್ಲೆಯ ಪ್ರಮುಖ ಪಟ್ಟಣ. ಕೃತಯುದ್ಧದಲ್ಲಿ ಸುಗಂಧವರ್ತಿ ಸೌಂದೀಪರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಸವದತ್ತಿಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಈ ಕೋಟೆ ಪ್ರಮುಖವಾಗಿದೆ. ಐತಿಹಾಸಿಕ ಸ್ಮಾರಕವಾಗಿರುವ ಭದ್ರಕೋಟೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಸವದತ್ತಿಯ ಮಣಿ ಮುಕುಟದಂತಿದೆ. ಕೋಟೆಯೊಳಗೆ ಪ್ರವೇಶಿಸಿದಂತೆ ಬಲಗಡೆ ನೀರಿನ ಬಾವಿ ನೋಡಲು ಸಿಗುತ್ತದೆ. ಹಾಗೆ ಮುಂದೆ ಹೋದ ಹಾಗೆ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವ ಸುಂದರವಾದ ಮೆಟ್ಟಿಲುಗಳು ಕಾಣಸಿಗುತ್ತವೆ. ಸುಂದರವಾದ 59 ಮೆಟ್ಟಿಲುಗಳ ಮೂಲಕ ಮೇಲೆ ಹತ್ತಿ ಬಂದಾಗ 470 ಅಡಿ ಸುತ್ತಳತೆಯ ಆಕರ್ಷಕ ದೇವಸ್ಥಾನ ಸಿಗುತ್ತದೆ. ಶಿರಸಂಗಿ ದೊರೆಗಳ ಕುಲದೈವರಾದ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನವು 470 ಅಡಿ ಸುತ್ತಳತೆಯ ವಿಶಾಲ ದೇವಾಲಯವಾಗಿದೆ. ಗರ್ಭಗುಡಿಯಲ್ಲಿ ಶ್ರೀ ಕಾಡಸಿದ್ದೇಶ್ವರರ ದರ್ಶನವಾಗುತ್ತದೆ. ಕೋಟೆಯ ಮೇಲಿಂದ ನೋಡಿದಾಗ ಸವದತ್ತಿ ಪಟ್ಟಣವು ಅತ್ಯಂತ ಮನೋಹರವಾಗಿ ಕಾಣುತ್ತದೆ. ಗಿಡ ಮರಗಳು ಕೋಟೆಯನ್ನು ಅಲಂಕರಿಸಿದಂತೆ ಕಾಣುತ್ತದೆ. ಈ ಭವ್ಯ ಕೋಟೆಯ ನಿರ್ಮಾತೃ ಇಮ್ಮಡಿ ಜಾಯಪ್ಪ ದೇಸಾಯಿ, ನವಲಗುಂದ ಶಿರಸಂಗಿ ಸಂಸ್ಥಾನ. ಕರ್ನಾಟಕದ ಪ್ರಮುಖ ಸಂಸ್ಥಾನಗಳಲ್ಲಿ ಒಂದು. ಸಂಸ್ಥಾನವನ್ನು ಆಳಿದ ಪ್ರಮುಖ ಪ್ರಭುಗಳಲ್ಲಿ ಇಮ್ಮಡಿ ಜಾಯಪ್ಪ, ಜಾಯಗೊಂಡನ ಹೆಸರು ಎದ್ದು ಕಾಣುವಂತಹದು. ಜಾಯಪ್ಪನ ಆಳ್ವಿಕೆಯ ಅವಧಿಯನ್ನು ಸಂಸ್ಥಾನದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ವರ್ಣಿಸಲಾಗಿದೆ. ಈ ಸಂಸ್ಥಾನ ಕಂಡ ಅಪರೂಪದ ವ್ಯಕ್ತಿ ಜಾಯಪ್ಪ. ಬಹುಮುಖ ವ್ಯಕ್ತಿತ್ವದ ಪ್ರತಿಭಾವಂತ ಮಹಾಮುತ್ಸದಿ ಹಾಗೂ ಚತುರ ಆಡಳಿತಗಾರ. ನಯವಿನಯಶೀಲ, ಜನಾನುರ, ಧರ್ಮನಿಷ್ಠ ದಾನಿ ಹಾಗೂ ಅಭಿಮಾನಿ. ಬಹು ಭಾಷಾಬಲದ ಭಾನುವತ್ತರ, ರಸಮಂಜರಿ ಎಂಬ ಸಂಸ್ಕೃತ ಗ್ರಂಥಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ ಮೇಧಾವಿ. ಸಂಸ್ಥಾನದ ರಕ್ಷಣೆಗೆ ಆದ್ಯತೆ ನೀಡಿದ ಜಾಯಪ್ಪ ಆಯಕಟ್ಟಿನ ಪ್ರದೇಶಗಳಲ್ಲಿ ಕೋಟೆಗಳನ್ನು ಕಟ್ಟಿಸಲು ಯೋಚಿಸಿದರು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್, ಶಿರಸಂಗಿ, ಸವದತ್ತಿಗಳಲ್ಲಿ ಒಟ್ಟು 8.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕೋಟೆಗಳನ್ನು ಕಟ್ಟಿಸಿದರು. ಸವದತ್ತಿ ಕೋಟೆಯನ್ನು ಕ್ರಿಸ್ತಿಶಕ 1743ರ ಅವಧಿಯಲ್ಲಿ ಕಟ್ಟಿಸಲು ಆರಂಭಿಸಿ ಕ್ರಿಸ್ತಿಶಕ 1751ರ ಅವಧಿಯಲ್ಲಿ ಪೂರ್ಣಗೊಳಿಸಿದರು. ನಿರ್ಮಾಣ ವೆಚ್ಚ 2 ಲಕ್ಷ ರೂಪಾಯಿ. 10 ಎಕರೆ ವಿಶಾಲ ನಿವೇಶನಗಳಲ್ಲಿ 325 ಅಡಿ ಉದ್ದ ಮತ್ತು 450 ಅಡಿ ಅಗಲ ವ್ಯಾಸವುಳ್ಳ
ಅಷ್ಟಕೋನಾಕೃತಿಯ ಈ ಕೋಟೆ ನಸುಗೆಂಪಿನ ಬಿಳಿ ಕಲ್ಲಿನಲ್ಲಿ ನಿರ್ಮಾಣಗೊಂಡಿದೆ. 60 ಅಡಿ ಎತ್ತರದ ಗೋಡೆಗಳು, ಬುರ್ಜುಗಳು, ಕಲ್ಲಿನ ಬಾಗಿಲು, ಕಿಡಕಿ, ವೀಕ್ಷಣಾ ಕಿಂಡಿಗಳು ಆಕರ್ಷಕವಾಗಿದ್ದು ಕೋಟೆಯ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿದೆ. ಕೋಟೆಯಲ್ಲಿರುವ ಬೃಹತ್ ಕಲ್ಲಿನ ಹೊಂಡ ಸುಸ್ಥಿತಿಯಲ್ಲಿದೆ. ಕ್ರಿಸ್ತಿ ಶಕ 1777 ರಿಂದ 82ರ ಅವಧಿಯಲ್ಲಿ ಈ ಕೋಟೆ ಹೈದರಾಲಿ ಮತ್ತು ಟಿಪ್ಪು ದೇಸಾಯಿ ಅವರಿಂದ ಕಪ್ಪು ಕಾಣಿಕೆ ಪಡೆದರಲ್ಲದೆ ಹೇರಳವಾದ ಹಣವನ್ನು ದೋಚಿದ ಬಗ್ಗೆ ಅಧಿಕೃತ ದಾಖಲೆಗಳಿವೆ. ಕ್ರಿಸ್ತಿಶಕ 1782 ರಿಂದ 92ರ ಅವಧಿಯಲ್ಲಿ ಟಿಪ್ಪುವಿನ ದಾಳಿಗೊಳಗಾದ ಸಂದರ್ಭದಲ್ಲಿ ಉಂಟಾದ ತೋಪಿನ ಗುರುತುಗಳನ್ನು ಕೋಟೆಯ ಮಹಾದ್ವಾರಲ್ಲಿ ಈಗಲೂ ಕಾಣಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗಳಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.